ಎಲ್ಲರಿಗೂ ನಮಸ್ಕಾರ. ನಾನು ಚೇತನ್ ಸನ್ ಆಫ್ ವೀರಭದ್ರಯ್ಯ ಮಾತಾಡ್ತಿರೋದು. ಇವತ್ತು ನಾವೊಂದು ಸ್ಪೆಷಲ್ ಪ್ಲೇಸಿಗೆ ಹೋಗ್ತಿದ್ದೀವಿ, ಶಿವಮೊಗ್ಗದಲ್ಲಿ ತಾಯಿ ಮನೆ ಅಂತ. ಏಕೆಂದರೆ ಇವತ್ತು ಸ್ಪೆಷಲ್ ಡೇ, ನನ್ನ ಮಗನ ಬರ್ತಡೇ. ವರ್ಷ ನಾವು ಬರ್ತಡೇ ಆಚರಿಸ್ಕೊಳ್ತಾ ಇರ್ತೀವಿ. ಅವನ ಬರ್ತಡೇನ ಯಾವಾಗಲೂ ಯಾವುದಾದ್ರು ಒಂದು ಅನಾಥಾಶ್ರಮದಲ್ಲಿ ಬರ್ತಡೇ ಸೆಲೆಬ್ರೇಷನ್ ಮಾಡ್ತೀವಿ. ಸೊ ಈ ವರ್ಷನೂ ಸೆಲೆಬ್ರೇಷನ್ ಮಾಡ್ತಾಯಿದ್ವಿ. ಸೊ ಹೋಗೋಣ ತಾಯಿ ಮನೆಗೆ. ನಾವು ಅನಾಥಾಶ್ರಮದಲ್ಲಿ ಹೋಗೋಕ್ಕಿಂತ ಮುಂಚೆ ಅವ್ರ ಆಫೀಸರು ನಮಗೆ ಊಟದ ವ್ಯವಸ್ಥೆ ಬೇಡ, ಮಕ್ಕಳಿಗೆ ಆದರೆ ಬ್ರಷು, ಪೇಸ್ಟು, ಕೊಬ್ಬರಿ ಎಣ್ಣೆ, ಸೋಪು ಆ ಥರ ತಾಮಂದು ಕೊಡಿ ಸರ್, ದಿನಸಿ ಸಾಮಾನು ಇದ್ದರೆ ತಾಮಂದು ಕೊಡಿ, ಮಕ್ಕಳಿಗೆ ಊಟಕ್ಕೆ ವ್ಯವಸ್ಥೆಗೆ ಆಗುತ್ತೆ ಅಂತ ಹೇಳಿದ್ರಿಂದ ನಾವು ದಿನಸಿ ಸಾಮಾನು ತೊಗೊಂಡೋದ್ವಿ. ನಾವು ಮುಂಚೆನೇ ಅಂದ್ಕೊಂಡಿದ್ವಿ ಅಲ್ಲೆಲ್ಲ ಕೇಕ್ ತೊಗೊಂಡೋಗಿ ಸೆಲೆಬ್ರೇಷನ್ ಮಾಡೋದೆಲ್ಲ ಬೇಡ ಅಂತ. ಅದಕ್ಕೋಸ್ಕರ ಸಣ್ಣದಾಗಿ ಮಕ್ಕಳಿಗೆ ತುಂಬ ಸ್ವೀಟ್ಸ್ ತಿಂತಾರಂತೆ ಅವರು. ವೀಕ್ಲಿ ಎವ್ರಿ 2 ಡೇಸ್ಗೊಂದು ಸ್ವೀಟ್ ಯಾರೋ ಒಬ್ಬರು ಸ್ಪೆಷಲಾಗಿ ಊಟ ಕೊಡ್ತಾರೆ ಅಂತ ಹೇಳಿದ್ವಿ. ನಾವು ಮಿಕ್ಸರು ಮತ್ತು ಸ್ಮಾಲ್ ಸ್ವೀಟ್ ತೊಗೊಂಡೋಗಿದ್ವಿ. ಅದನ್ನು ಮಕ್ಕಳಿಗೆಲ್ಲ ಹಂಚ್ತೀವಿ. ಮಕ್ಕಳು ತುಂಬ ಖುಷಿಪಟ್ಟು. ತಾಯಿ ಮನೆ ಅನಾಥಾಶ್ರಮದಲ್ಲಿ 25 ಜನ ಮಕ್ಕಳಿದ್ದಾರೆ. ಅವರಿಗೆ ಸ್ವಲ್ಪ ಜನರಿಗೆ ಫ್ಯಾಮಿಲಿ ಇಲ್ಲ, ಸ್ವಲ್ಪ ಮಕ್ಕಳಿಗೆ ತಂದೆ ಇಲ್ಲ, ಸ್ವಲ್ಪ ಮಕ್ಕಳಿಗೆ ತಾಯಿ ಇಲ್ಲ. ಸೊ ಅವರು ಕಷ್ಟದಲ್ಲಿ ಅವರು ಕರ್ಕೊಂಬಂದು ತಾಯಿ ಮನೆ ಅನ್ನೋ ಅನಾಥಾಶ್ರಮದಲ್ಲಿ ಬಿಟ್ಟು ಓದಿಸ್ತಿದ್ದಾರೆ. ಮಕ್ಕಳು ಎಲ್ಲರೂ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಿದ್ದಾರೆ. ಸೊ ನಾವು ಈ ಪ್ಲ್ಯಾನ್ ಮಾಡಿದ್ದು ದರ್ಶನ್ ಅವರ ಹುಟ್ಟುಹಬ್ಬದ ದಿವಸ, ನಮ್ಮ ಚಲನಚಿತ್ರ ದರ್ಶನ್ ಹುಟ್ಟುಹಬ್ಬನ ಶಿವಮೊಗ್ಗದಲ್ಲಿ ದರ್ಶನ ಅಭಿಮಾನಿಗಳು ತಾಯಿ ಮನೆಗೆ ಹೋಗಿ ಆಚರಣೆ ಮಾಡಿದ್ವಿ. ಅದನ್ನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ವಿ. ಸೊ ನಾವು ವರ್ಷ ಬೇರೆ ಅನಾಥಾಶ್ರಮದಲ್ಲಿ ಮಾಡ್ತಿದ್ವಿ. ನಾವು ಈ ವರ್ಷ ಇಲ್ಲಿ ಮಾಡೋಣ ಅನಿಸ್ತು. ಅದಕ್ಕೋಸ್ಕರ ನಾವು ಇಲ್ಲಿ ತಾಯಿ ಮನೆ ಅನ್ನೋ ಅನಾಥಾಶ್ರಮದಲ್ಲಿ ಬಂದು ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಎಲ್ಲ ಮಕ್ಕಳಿಗೂ ಒಳ್ಳೆಯದಾಗಲಿ. ಸೊ ಇದು ನಾವು ನಮ್ಮನೇಲಿ ಇದೆ ಅಂತ ತೋರಿಸ್ಕೊಳಕ್ಕೋಸ್ಕರ ಮಾಡ್ತಿಲ್ಲ. ಸೊ ನಮ್ಮಷ್ಟು ಇಷ್ಟ ಆಗುತ್ತೆ ಅಷ್ಟು ನಾವು ಅದನ್ನು ಒಬ್ಬರಿಗೆ ಇಲ್ಲದೇ ಕೊಡಬೇಕು, ನಮ್ಮ ಇಷ್ಟ ಆಗುತ್ತೆ ಅಷ್ಟು ಕೊಡಬೇಕು ಅನ್ನೋ ಗುರಿ ಇಟ್ಕೊಂಡಿದ್ದೀವಿ. ಸೊ ನಾವು ವರ್ಷ ನಮ್ಮ ಮಗನ ಬರ್ತಡೇಸ್ ಅದನ್ನು ಆಲ್ಮೋಸ್ಟ್ ಆಚರಿಸ್ಕೊತೀವಿ. ಅದಕ್ಕೋಸ್ಕರ ನಾವು ಈ ಕೆಲಸ ಮಾಡ್ತಿದ್ದೀವಿ. ಸೊ ನಾವು ಬೇರೆಯವ್ರಿಗೆ ಹೇಳೋದು ಅಷ್ಟೇ. ಸೊ ನಿಮ್ಮ ಕೈಲಿ ಆದಷ್ಟು ನೀವು ಹೆಲ್ಪ್ ಮಾಡಿ, ಸಹಾಯ ಮಾಡಿ ಬೇರೆಯವ್ರಿಗೆ ಅಂತ ಹೇಳ್ತೀವಿ. ಥ್ಯಾಂಕ್ ಯು. ಬ್ರಷು, ಪೇಸ್ಟು, ಸೋಪು ಮತ್ತು ಕೊಬ್ಬರಿ ಎಣ್ಣೆನ ನಾವು ಆಲ್ಮೋಸ್ಟ್ ಒಂದು 25 ನಂಬರ್ಸ್ನ ಪರ್ಚೇಸ್ ಮಾಡಿ ಪ್ರತಿಯೊಂದನ್ನು ಪ್ಯಾಕ್ ಮಾಡಿ ಪ್ರತಿಯೊಬ್ಬರು ಮಕ್ಕಳಿಗೂ ಸಹಿತ ಅದನ್ನು ಕೊಟ್ವಿ. ಮಕ್ಕಳು ತುಂಬ ಖುಷಿಪಟ್ಟರು. ಅದನ್ನು ತೊಗೊಂಡು ತುಂಬ ಖುಷಿ ಆಯಿತು ನಮಗೂ ಸಹಿತ ಅದನ್ನು ಕೊಟ್ಟಿದ್ದಕ್ಕೆ.
ಶಿವಮೊಗ್ಗದಲ್ಲಿದೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅಲ್ಲಿ ಸರ್ ಇರ್ಬೋದು ಮತ್ತು ಮೇಡಮ್ ಇರ್ಬೋದು, ತುಂಬ ಸಪೋರ್ಟಿವ್ ಆಗಿದ್ದು ಅಲ್ಲಿ ಇರೋವಂಥ ಮಕ್ಕಳಿಗೆ ತುಂಬ ಚೆನ್ನಾಗಿ ವ್ಯವಸ್ಥೆನೂ ಸಹಿತ ಮಾಡಿದ್ದಾರೆ. ಫೈನಲಿ ತಾಯಿ ಮನೆ ಶಿವಮೊಗ್ಗಗೆ ನಾವು ವಿಸಿಟ್ ಮಾಡಿದ್ವಿ ಇವತ್ತು. ಖುಷಿ ಆಯಿತು ಬಂದಿದ್ದು. ಸೊ ನಿಮ್ಮ ಕೈಲಾದರೂ ಸಹಿತ ನೀವು ಬನ್ನಿ. ಸೊ ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಸೊ ನಿಮ್ಮ ಕೈಲಿ ಆದಷ್ಟು ದಾನ ಮಾಡಿ ಅಂತ ಕೇಳ್ಕೊತ ಸೊ ವಿಡಿಯೋಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.